Oh my god. Hello guys, welcome to my channel or welcome back to my channel. This is Maitri Janan. ಚಿಕನ್ ಪೀಸ್ ಬೇಕಾ ಬೇಡ ಹಂಗಾರೆ ಬಾ. So after a very long time ಬದುಕಿದ್ದೀನಿ ಗೈಸ್ ನಾನು. ಸೊ ಇವತ್ತೊಂದು ವಿಡಿಯೋ ಹಾಕ್ತಾ ಇದ್ದೀನಿ ಆ್ಯಂಡ್ ದಟ್ ಈಸ್ ಒನ್ ಡೇ ಟೀಚರ್ಸ್ ಟ್ರಿಪ್. ಓ ಮೈ ಗಾಡ್, ಫಸ್ಟ್ ಆಫ್ ಆಲ್ ನೀವು ನನ್ನ ಶಾರ್ಟ್ಸು ಇನ್ಸ್ಟಾ ರೀಲ್ಸ್ ನೋಡಿದರೆ ನಾನಿವಾಗ ಟೀಚರ್. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ನಾನಿವಾಗ ಟೀಚರ್ ಫಾರ್ ಪ್ರೀ ಸ್ಕೂಲ್. ಸೊ ಮಕ್ಕಳಿಗೆಲ್ಲ ಕ್ರಿಸ್ಮಸ್ ರಜಾ ಕೊಟ್ಟು ಮನೆ ಕಳಿಸ್ಬಿಟ್ಟು ನಾವು ಟೀಚರ್ಸ್ ಎಲ್ಲ ಔಟಿಂಗ್ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ನಾವು ಒನ್ ಡೇ ಟ್ರಿಪ್, ಆ್ಯಕ್ಚುಲಿ ಎಲ್ಲಿಗೆ ಅಂತ ನಮ್ಗೆ ಗೊತ್ತಿಲ್ಲ, ಬಂದು ಕರ್ಕೊಂಡು ಹೋಗ್ತಾರೆ. ಸೊ ಸ್ಟೇ ಟ್ಯೂನ್ಡ್ ಗಾಯ್ಸ್, ಫುಲ್ ವಿಡಿಯೋ ನೋಡಿ, ಮಜಾ ಇರುತ್ತೆ. ಹಾಯ್ ಹೇಳಿ, ಹಾಯ್ 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 ಹಲೋ ಪದ್ಮಕ್ಕ ಹಾಯ್ 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 ಹೇಳಿ ಗಗ್ಗಕ್ಕ. ನೋಡಿ ಏನೋ ಮಾಡ್ತಾವ್ರೆ ಆಗಲೇ, ಇನ್ನು ಟ್ರಿಪ್ಪೇ ಸ್ಟಾರ್ಟ್ ಆಗಿಲ್ಲ ಗಾಯ್ಸ್. ಹಾಯ್ ಹೇಳಿ, ಹಾಯ್. ಇವರೆಲ್ಲಿ ಸರಿ ಮ್ಯಾಮ್ ಹಾಯ್ ಹೇಳಿ ಮ್ಯಾಮ್. ನನ್ನ ಬಿಟ್ಟು ತಗೊಂತವ್ರೆ ಎಲ್ಲರೂ, ನನ್ನ ಬಿಟ್ಟು ತಗೊತ ಇದ್ದೀರಾ ಎಲ್ಲರೂ. ಸೊ ಬ್ರೇಕ್ಫಾಸ್ಟ್ ಕೂಡ ಅವರೇ ಅರೇಂಜ್ ಮಾಡಿದ್ರು ಗೈಸ್. ಇಡ್ಲಿ, ಪೂರಿ, ಚಟ್ನಿ ತಿಂತೀನಿ, ಚೆನ್ನಾಗಿ ತಿನ್ನಿ. ಟ್ರಿಪ್ ಅಂತಂದಮೇಲೆ ರೀಲ್ಸ್ ಎಲ್ಲ ಇರಲೇಬೇಕು. ಸೊ ನಾವು ಹೊರಡೋಕ್ಕೆ ಮುಂಚೆ ಒಂದು ರೀಲ್ ವಿಡಿಯೋ ಶೂಟ್ ಮಾಡಿ ಅಲ್ಲಿಂದ ಹೊರಟ್ವಿ. ಇದ್ದೀವಿ ಅಲ್ಲಿ, ಬಸ್ ವೆಯ್ಟ್ ಮಾಡ್ತಾ ಇದೆ, ಕಾಣಿಸ್ತಾ ಇದೆಯಾ ಯೆಲ್ಲೋ ಕಲರು. ಓಕೆ, ಅಲ್ಲಿ ಹೋದ್ಮೇಲೆ ಸಿಗೋಣ ಗಾಯ್ಸ್. ಬಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಗೊತ್ತಲ್ಲ, ನಮ್ಮದು ಡ್ಯಾನ್ಸ್ ದರ್ಬಾರ್ ಎಲ್ಲ ಸ್ವಲ್ಪ ತುಂಬ ಜಾಸ್ತಿ ಮಜಾ ಮಾಡಿಬಿಟ್ವಿ. ನಮ್ದು ಇನ್ನೊಂದು ಕ್ವಾಟ್ಲೆ ಏನು ಅಂತಂದರೆ, ನಮ್ಮ ಸ್ಕೂಲ್ ಓನರೇ ತೆಲುಗು ಅವರು, ಬಟ್ ನಾವು ಯಾವಾಗಲೂ ಕನ್ನಡ ತೆಲುಗು ಡಿಬೇಟ್ ನಡೀತಾನೆ ಇರುತ್ತೆ ಗುರು. ಅದಕ್ಕೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಮಜಾ ತಗೊಳ್ಳೋಣ ಅಂತ ಕನ್ನಡ ವರ್ಸಸ್ ತೆಲುಗು ಅಂತ್ಯಾಕ್ಷರಿ ಆಗ್ತಾಯಿತ್ತು. ಓಕೆ, ವಿ ರೀಚ್ಡ್ ಗಾಯ್ಸ್. ತುಂಬ ಚೆನ್ನಾಗಿದೆ. ವೇಟ್ ಫಾರ್ ಮೋರ್. ದೇವನಹಳ್ಳಿ ಹತ್ರ ಇರೋ ಒಂದು ರೆಸಾರ್ಟ್, ರಾಯಲ್ ಲೋಟಸ್ ವ್ಯೂ. ಇಟ್ ಈಸ್ ನೈಸ್, ತುಂಬ ಚೆನ್ನಾಗಿದೆ. ಗೇಮ್ಸ್ ಕೂಡ ಚೆನ್ನಾಗಿದೆ. ಫುಡ್ ಓಕೆ, ಬಫೆ, ಸ್ನ್ಯಾಕ್ಸ್ ಇರುತ್ತೆ, ಲಂಚ್ ಇರುತ್ತೆ. ಆ್ಯಂಡ್ ದೆನ್ ಸಾಂಗ್ ಹಾಕ್ತೀರಾ? ಸಾಂಗು ಇರಿ, ಡ್ಯಾನ್ಸ್ ಮಾಡಿ ಬರ್ತೀನಿ. ಸೊ ದಿಸ್ ವಾಸ್ ಎಕ್ಸ್ಟೀರಿಯರ್. ಫೋಟೋ ಝೋನ್ಗಂತೂ ತುಂಬ ಚೆನ್ನಾಗಿತ್ತು, ತುಂಬ ಫೋಟೋಸ್ ಕೂಡ ತಗೊಂಡಿದ್ದೀವಿ. ಎಲ್ಲ ಗೇಮ್ ಆಡೋಕ್ಕೆ ರೆಡಿ ಆಗ್ತಾವ್ರಿ ಗಾಯ್ಸ್. ನಮಗೆ ಹೋಗಿದ ತಕ್ಷಣ ರಿಫ್ರೆಶ್ಮೆಂಟ್ ಜ್ಯೂಸ್ ಕೂಡ ಸಿಕ್ತು, ಅದು ತುಂಬ ಟೇಸ್ಟಿಯಾಗಿತ್ತು ನಿಜವಾಗ್ಲು. ಟೋಪಿ ಬೇಕಾ ಟೋಪಿ ಆಡ್ತಾವ್ರೆ ನೋಡಿ. ಗುರು ಆಟ ಆಡಿಸ್ತಾ ಇದ್ರು, ಜೋಶಲ್ಲಿ ಜೋರಾಗಿ ಓಡಕ್ಕೆ ಹೋಗಿ ಏಟಾಗೋಯ್ತು ಬ್ರೋ. ಸಿಯರ್ ನೋಡಿ ಇಲ್ಲಿ. ಬಟ್ ಸ್ಟಿಲ್ ಏನೋ ಬಿಡಿ, ಹೋಗಲಿ, ಚೆನ್ನಾಗಿ ಕಾಣ್ತಾ ಇದ್ದೀನಿ. ಬೆಳಿಗ್ಗೆ ಯಾವ ಮಗ್ಲಲ್ಲಿ ಇದು ಬಂದಿದೆ ಗೊತ್ತಿಲ್ಲ ಗಾಯ್ಸ್, ಬರ್ತಿದ್ದಂಗೆ ತಲೆ ಹೊಡ್ಕೊಂಡಿದ್ದೀನಿ. ಬಿಡಿ, ಈಗ ಗೇಮ್ಸ್ ಕಡೆ ಹೋಗೋಣ. ಸೊ ಏನೋ ಅಡ್ವೆಂಚರಸ್ ಗೇಮ್ ಅಂತ ಫುಲ್ಲು ಕಾನ್ಫಿಡೆನ್ಸಲ್ಲಿ ಮೆಟ್ಲತ್ತುತ್ತಾ ಇದ್ದೀನಿ ಗುರು. ಹತ್ತುತ್ತಾ ರಿಯಲೈಸ್ ಆಯಿತು ಹೈಟ್ ತುಂಬ ಜಾಸ್ತಿ ಇದೆ ಅಂತ. ಕೆಳಗೆ ನಿಂತ್ಕೊಂಡು ನೋಡ್ಬೇಕಾದ್ರೆ ನಿಜವಾಗ್ಲೂ ಅಷ್ಟು ಹೈಟ್ ಇದೆ ಅಂತ ಅನ್ಸೋದೇ ಇಲ್ಲ ಗುರು. ಅಲ್ಲಿ ಹತ್ತತ್ತಾನೆ ನನಗೆ ಆಲ್ರೆಡಿ ಮೀಟ್ರ್ ಆಫ್ ಗಾನ್. ನಾನಲ್ಲೇ ಯಾಕಾರು ಬನ್ನೋ ಅನಿಸ್ಬಿಡ್ತು.
ಹೆಂಗೋ ಕಷ್ಟಪಟ್ಟು ಮೇಲೆ ಎತ್ತಿ ಬಂದೆ. ಅಣ್ಣ ಬೆಲ್ಟ್ ಹಾಕ್ತವನೆ. ಇವ್ನು ನಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ದೇವ್ರನ್ನ ನನ್ನ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟೆ ನಾನು. ಸ್ಟೈಲ್ ನೋಡೇ ನನ್ನ ಕೈಲಿ ಆಗಲ್ಲ ಅಂತ ಇದ್ದೀನಿ. ಇಟ್ ವಾಸ್ ಆ ಅಣ್ಣಂಗೆ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು, ಏನಕ್ಕೆ ಅಲ್ಲೇ ನಿಂತವಳು ಇವಳು, ಏನಕ್ಕೆ. ಓ ಮೈ ಗಾಡ್. ಇಲ್ಲ ಮ್ಯಾಮ್, ಬನ್ನಿ ಬನ್ನಿ ಅಲ್ಲ. ನಿಮಗೂ ಧೈರ್ಯ ಮಾಡಿ ಕಷ್ಟಪಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ ಗಾಯ್ಸ್. ಕೆಳಗಡೆ ನಿಂತಿರೋರು ಏನು ಮಜಾ ಮಾಡ್ಕೊಂಡು ನಗಾಡ್ತವ್ರೆ ನೋಡಿ ಹಂಗೆ. ಓಕೆ, ಲೆವೆಲ್ 2 ಬಂದೆ. ಲೆವೆಲ್ 2ಗೆ ಇದು ಅಷ್ಟೇ ತುಂಬ ಭಯಂಕರವಾಗಿತ್ತು. ಬಟ್ ನಾನು ಫಸ್ಟ್ ಸ್ಟೆಪ್ಗಿಂತ ಇದು ಸ್ವಲ್ಪ ಓಕೆ. ಯಾಕಂದರೆ ಅಟ್ಲೀಸ್ಟ್ 2 ಇತ್ತು ಮಧ್ಯದಲ್ಲಿ ಪೀಸ್, ವುಡನ್ ಪೀಸ್. ಐ ಆಮ್ ಸಾರಿ. ಹೆಂಗೋ ಮಧ್ಯ ಕಾಲಿಟ್ಕೊಂಡು ಬಂದುಬಿಟ್ಟೆ ಗೈಸ್. ಯಪ್ಪ ದೇವ್ರೇ, ನನ್ನ ಲೈಫಲ್ಲಿ ಯಾವತ್ತೂ ಟ್ರೈ ಮಾಡಲ್ಲ ಗುರು ದೇವ್ರಾಣೆಗಳು. ಇದೊಂದು ಮಾತ್ರ ನನಗೆಲ್ಲ ಬಾಯಿಗೆ ಬಂದಿತ್ತು ನಿಜವಾಗ್ಲೂ. ಕಾಲಿಟ್ಟರೆ ಇಡೀ ಬ್ಲಾಕೇ ಅಲ್ಲಾಡ್ತಾ ಇದೆ ಗುರು. ಹೆಂಗೆ ಬರಲಿ ನಾನು ಒಂದೊಂದೇ ಬ್ಲಾಕ್ ಮೇಲೆ. ಓ ಮೈ ಗಾಡ್, ಇದಂತೂ ಸೀರಿಯಸ್ ಆಗಿ ಭಯ ಆಗೋಗಿತ್ತು ನನಗೆ. ನನ್ನ ತೊಡೆ ಎಲ್ಲ ನಡುಗ್ತಾ ಇದೆ ನೋಡಿ. ಹಂಗೆಲ್ಲ ಎದುರ್ಬೇಡಿ, ಕಾಲಿಕ್ಕೆ ದೇವೆ ಕಾಲಿಗೆ ಏನು ಒಳ್ಳೊಬ್ಬ ದೇವೆ ನಿಂತ್ಕೊಳ್ಳೋಣ ಕಾಲಿ ವಾಲೆ ನಿಂತ್ಕೊಳ್ತಾಳೆ. ವಾಪಸ್ ಬರ್ತೀರಾ? ನಾನು ವಾಪಸ್ ಬರಲ್ಲ, ಮುಂದೆ ಹೆಂಗೆ ನನಗೆ ಹಿಂದೆ ಬೇಡ, ಆ ಮುಂದೆ ಬರಲ್ಲ ಅಂದ್ರೆ ಹೆಂಗೆ ಜಂಪ್ ಮಾಡ್ಬಿಡಿ. ಏನಾಗಲ್ಲ ಬಾಮ, ಜೈ ಹನುಮಾನ್ ಅನ್ಕೊಂಡು ಒಂದೊಂದು ಸ್ಟೆಪ್ ಇವ್ ಮಾಡೋದು ನೋಡಿ ಹೋಗಲ್ಲ ಬೇಡ ಅನ್ಸ್ತೈತೆ. ಅಲ್ಲ ನಾವು ಎರಡು ಕಾಲು ನಿಂತ್ಕೊಳ್ಳೋಣ. ಏನು ಹಂಗೆಲ್ಲ ಭಯ ಬಿಡ್ಬೇಕಮ್ಮ. ಕಮಾನ್ ಟೈಟ್ ಆಗಿ ಇಟ್ಕೋ. ಅದ ಕೈ ಹೆಣ್ಮಗ ಮೇಲೆ ಹಿಂಗಿರ್ಬೇಕು, ಹೆಣ್ಮಗ ಅನ್ಬೇಕು. ಹಾ ಧೈರ್ಯ ಹಂಗೆ. ಗುಡ್. ಸೆಂಟರ್ಗೆ ಕಾಲು ಮಾಡು, ಲೆಫ್ಟ್ ಲೆಗ್ ಆ ಕಾಲಿತಿ. ಹಾ ಗುಡ್. ಹಂಗೆ ಹಂಗೆ ಹಾಕಲ್ಲ ಹಾಕಲ್ಲ ಅಂತ ಅನ್ಬೇಕಲ್ಲ. ಒಂದ್ ಕಾಲು ಮುಂದೆ ಇಟ್ಟು ಏ ಗುಡ್ 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 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹಾಗೆ ಬನ್ನಿ ಅವರಲ್ಲಿ ಅಲ್ಲಿ ಅಲ್ಲಿ ಫಾಸ್ಟ್ ಆಗಿ ಬಂದ್ರೆ ಪಾನಿಪುರಿ ಚಾಕ್ಲೇಟ್ ಕೊಡಿಸಿ ಬನ್ನಿ. ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ಆ ಚಿಕನ್ ಏನ್ ತಿಂತಿರೋದು. ಡೈರಿ ಮಿಲ್ಕ್, ಚಾಕ್ಲೇಟು, ಡೈರಿ ಮಿಲ್ಕ್ ಎಲ್ಲ ಫಾಸ್ಟ್ ಆಗಿ ಎಲ್ಲಿ ಗೊತ್ತೈತೆ? ನೀನ್ ಜಲ್ದಿ ಬಂದ್ಬಿಟ್ರೆ ಎಲ್ಲ ಸಿಗ್ಬಿಡ್ತೆ ಕೆಳಗಡೆ ವಿತ್ ಪಾನಿಪುರಿ ಸಮೇತ. ಫೋಕಸ್ ಆಗಿರ್ಬೇಕು, ಧೈರ್ಯವಾಗಿರ್ಬೇಕು. ಚಿಕನ್ ಪೀಸ್ ಬೇಕಾ ಬೇಡ? ಹಂಗಾರೆ ಬಾ, ಬಿಡಬೇಡ, ಬಂದ್ಬಿಡು. ನಾಟಿ ಕೋಳಿ ಬೇಕಾ, ಬಾಯ್ಲರ್ ಕೋಳಿ ಬೇಕಾ? ಬಾ ಬಾ, ಹಂಗಿದ್ರೆ ಜಲ್ದಿ ಬಾ, ಬಿಡಬೇಡ ಬಾ. ಚಿಕನ್ ಪೀಸೇ ಅಂತ ಬರ್ತಾರೆ. ಒರೆ ಅಣ್ಣ ಹಿಡ್ಕೊಳ್ಳೋ ಅಣ್ಣ ಜಲ್ದಿ. ಹುಡುಗಿ ಮೊದ್ಲಿಗೆ ಭಯ ಪಡ್ಕೊಂಡಿದೆ. ಇನ್ನ ಅಷ್ಟು ಹೇಳೋದಕ್ಕೆ ಅಷ್ಟು ಹೇಳೋದಕ್ಕೆ ಪಾಪ. ಇವಾಗ ಹಂಗೆ ಮುಂದೆ ಬನ್ನಿ. ಒಂದ್ ಸೈಡ್ ಬಿಡಿ, ಲೆಫ್ಟಿಗೆ ಬಿಡಿ, ರೈಟ್. ಇವಾಗ ರೈಟ್ ಲೆಫ್ಟ್ ಬಿಟ್ಬಿಟ್ಟು ಹಿಂಗ್ ಪಾಸ್ ಮಾಡಿ ಕಾಲನ್ನ. ಒಂದ್ ಕಾಲ್ ತೆಗೀರಿ, ಹಿಂಗೆ ನೀವ್ ಬರ್ಲೇ ಬಿಡಿ, ನಾವು ಆಡ್ಬೇಕಾರೆ. ಏನಾಗಲ್ಲ ಎತ್ತಿ. ನೆಕ್ಸ್ಟ್ ವೆರಿ ಗುಡ್. ದಟ್ಸ್ ಗುಡ್. ನೀವು ಸ್ವಲ್ಪ ಚೆನ್ನಾಗಿ ಹೋಗಿ. ಅವ್ರ ಪಾಪ SLC ಎಕ್ಸಾಮ್ ಅಲ್ಲಿ ಕಷ್ಟ ಬಿದ್ದೀರಲ್ಲ ಅಲ್ವಾ? ಅದು ಗೊತ್ತಾಗ್ತೈತೆ.
ಪ್ಲೀಸ್ 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 ಎಲ್ಲ ಕೊಯ್ತು ಬಾ ಅಷ್ಟು ಕಾಮಿಡಿ ಮಾಡಿ ಎಸ್ ವೆರಿ ಗುಡ್ ಮೈತ್ರಿ ಎಸ್ ನಿಮ್ಮ ಕಡೆ ಆಗುತ್ತಾ 100% ಆಗುತ್ತಾ ಬಟ್ ನೀವು ನಂಬಬೇಕು ಅಷ್ಟೇ ವೆರಿ ಗುಡ್ ఇప్పుడు చెప్పండి రేఖ మ్యామ్ ಅದು ಡಿಫಿಕಲ್ಟ್ ಇಲ್ಲ ಕೈಯಲ್ಲಿ ರೋಪ್ ನಾ ಹಿಂಗೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ರೇಖೆ ಡ್ಯಾನ್ಸ್ ಅಷ್ಟೇ ಆಗೋಯ್ತು ಫಿನಿಶ್ ಎರಡೇ ಇರೋದು ಬಾ ಆಗೋಯ್ತು ಬನ್ನಿ ಕೆಳಗೆ ಕಂಪ್ಲೇಂಟ್ ಮಾಡೋಣ ಜಲ್ದಿ ಚಿಕನ್ ರೇಟ್ ಇಲ್ಲ ಅಂತ ವೆರಿ ಗುಡ್ ಬಾ ಆಗೋಯ್ತು ಅಷ್ಟೇ ಫಿನಿಶ್ಡ್ ನಿಮ್ಮ ಮನೇಲಿ ಮೆಟ್ಲು ಹೆಂಗೆ ಹತ್ತಿರ ಹತ್ತಿ ಒಂದು ಇದಕ್ಕೆ ಮೇಲೆ ಮಾತೇ ಇಲ್ಲ ಅಷ್ಟು ಟೆನ್ಷನ್ ಪಂಚನೇ ಹಾಕುವ ನೀವು ನಾನು ಸಪೋರ್ಟ್ ಮಾಡಿದಷ್ಟು ನಿಮ್ಮ ಫ್ರೆಂಡ್ಸ್ ನಾನು ಸಪೋರ್ಟ್ ಮಾಡಿರಲ್ಲ ಹಾಂ ನೋಡಿ ಈಗ ಇವಾಗ ಹೇಳಿದ್ರೆ ನೋಡಿ ಆಯಿತು ಗುರು ಯಪ್ಪ ದೇವ್ರೆ ಆಗಲ್ಲ ಎಲ್ಲ ಆಯಿತು. ಸೊ ಇವಾಗ ಊಟ ಮಾಡಬೇಕಂತೆ. ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ವಿ. ಕ್ರಿಸ್ಮಸ್ ಎಲ್ಲಿ ನೋಡಿದ್ರು ಕ್ರಿಸ್ಮಸ್. ಊಟ ಮಾಡೋದು, ಊಟ ಮಾಡಿ ಬೇರೆ ತೋರಿಸ್ತೀನಿ. ಅಯ್ಯೋ ಇದೇನು ನೋಡಿದ್ವಿ. ಫಸ್ಟ್ ರೌಂಡು ಗೈಸ್, ಫಸ್ಟ್ ರೌಂಡ್. ಊಟನೂ ಓಕೆ ಆಗಿತ್ತು ಗೈಸ್. ಸ್ಟಾರ್ಟರ್ಸ್ ಆಗಿರಲಿ ಆ್ಯಂಡ್ ಚಿಕನ್ ಸೂಪ್ ತುಂಬ ಚೆನ್ನಾಗಿತ್ತು. ಓಕೆ, ರೌಂಡ್ 2 ಇದು. ಆ್ಯಕ್ಚುಲಿ ಮೇನ್ ಕೋರ್ಸ್ ರೋಟಿ ಕರಿ ತುಂಬ ಚೆನ್ನಾಗಿತ್ತು ಫುಡ್ಡು. ಬಟ್ ಆಫ್ಟರ್ ಎಫೆಕ್ಟ್ ತುಂಬ ಆಗೋಗಿತ್ತು ಫುಡ್ ತಿಂದ ಮೇಲೆ. ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡಲ್ಲ ಗಾಯ್ಸ್. ನಾನು ಹಂಗೆ ಅನ್ಕೊಂಡಿದ್ದೆ. ಇದು ತುಂಬ ಫಿಸಿಕಲ್ಲು, ನಾವೇ ನಡ್ಕೊಂಡು ಹೋಗ್ಬೇಕು. ಹೈಟ್ ಗೇಮ್ಸಲ್ಲಿ ಅವ್ರು ಕರ್ಕೊಂಡು ಹೋಗ್ತಾರೆ. ರೈಸ್ ಹಾಕೋ ಕೈ ಹಾಕ್ತಾರೆ. ಓಕೆ, ನೀರಲ್ಲಿ ಹಿಡಿಯೋಕೆ ರೆಡಿ ನೋಡಿ. ರೇನ್ ಡ್ಯಾನ್ಸ್ ಕೂಡ ಇದೆ ಅಂದರು. ಗೊತ್ತಿಲ್ಲ ರೇನ್ ಡ್ಯಾನ್ಸ್ ಅಂದರೆ ಏನು ಅಂತ. ಮೇಲಿಂದ ಪೈಪಲ್ಲಿ ನೀರು ಹಾಕ್ತಾರೇನೋ, ನೋಡೋಣ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫುಲ್ ಗಿಜಿ 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 ಅಂತ ಇದೆ. ಏನು ಮಾಡೋಕ್ಕಾಗಲ್ಲ ಗಾಯ್ಸ್, ಜನ ಜಾಸ್ತಿ ಇದ್ದಾರೆ. ಓಕೆ, ರೇನ್ ಡ್ಯಾನ್ಸ್. ಓ ಇರಿ, ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ರೇನ್ ಡ್ಯಾನ್ಸ್ ಇದೆ ಹೇಳಿದ್ದು ನಾನು. ಪೈಪಲ್ಲಿ ನೀರು ಬರುತ್ತೆ ಅಂತ, ಅದೇ ರೇನ್ ಡ್ಯಾನ್ಸ್. ನೆಕ್ಸ್ಟು ಪೂಲಲ್ಲಿ ಇಳಿದ್ವಿ. ತುಂಬ ಮಜಾ ಇತ್ತು ಆ್ಯಕ್ಚುಲಿ ವಾಟರಲ್ಲಿ. ಯಾಕಂದರೆ ತುಂಬ ಇಯರ್ಸ್ ಆದಮೇಲೆ ನಾನು ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳಿದಿದ್ದು. ಟು ಬಿ ಫ್ರ್ಯಾಂಕ್, ತುಂಬ ಚೆನ್ನಾಗಿತ್ತು. ನೀರಲ್ಲಿ ಆಟ ಆಡಿದ್ದು, ಗೇಮ್ಸ್, ಬಾಲ್ ಗೇಮ್ ಆಗಲಿ ತುಂಬ ಮಜಾ ಮಾಡಿದ್ವಿ ಗೈಸ್. ಚೆನ್ನಾಗಿತ್ತು ಟೈಮ್.
ಓಕೆ, ತುಂಬ ಮಜಾ ಇತ್ತು ಆ್ಯಕ್ಚುಲಿ. ಓಕೆ, ಟೀಚರ್ಸ್ಗೆಲ್ಲ ಆ್ಯಕ್ಚುಲಿ ಒನ್ ಡೇ ಟ್ರಿಪ್ ಇರಲೇಬೇಕು. ಸ್ವಲ್ಪ ತಲೆನೋವು ಕಿರಿಕಿರಿ ಎಲ್ಲ ದೂರ ಆದರೆ ತುಂಬ ಪೀಸ್ಫುಲ್ ಆಗಿರುತ್ತೆ ಮೈಂಡ್. ಸೊ ದಿಸ್ ವಾಸ್ ಮೈ ಒನ್ ಡೇ ಟ್ರಿಪ್ ವ್ಲಾಗ್. ಸೊ ತುಂಬ ದಿನ ಆದಮೇಲೆ ಒಂದು ವ್ಲಾಗಲ್ಲಿ ವಾಪಸ್ ಬಂದಿದ್ದೀನಿ ಚಾನಲ್ಗೆ. So if you have not yet subscribed, please do subscribe and press the bell icon below. The location ಆಮೇಲೆ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇಫ್ ಯು ವಾಂಟ್ ವಿಸಿಟ್ ಯು ಕ್ಯಾನ್ ಜಸ್ಟ್ ವಿಸಿಟ್ ರಾಯಲ್ ಲೋಟಸ್ ವ್ಯೂ, ದೇವನಹಳ್ಳಿ, ಬ್ಯಾಂಗ್ಳೂರ್. So until next.